ಫೈನಲಿ ದುರಂಧರ್ ಚಾಪ್ಟರ್ 2 ದಿ ರಿವೆಂಜ್ ಸಿನಿಮಾ ನೋಡಿ ಬ್ಯಾಕ್ ಅಲ್ಲೆಲ್ಲ ಹೊಗೆ ಬಂದು ಆರಿಸ್ಕೊತಾ ಇದೀನಿ. ಟೈಮೇ ಸಿಕ್ಕಿರ್ಲಿಲ್ಲ. ಎರಡು ದೇಶಗಳ ಮಧ್ಯೆ ಒಂದು ಹೊಸ ಪಾಲಿಟಿಕ್ಸ್ ಎಂಟ್ರಿ ಕೊಟ್ಟು ಯಾವ ರೀತಿ ಮಸ್ಕ ಆಟ ಆಡುತ್ತೆ ಅನ್ನೋದನ್ನ ಈ ಸಿನಿಮಾ ನೋಡ್ಬಿಟ್ಟು ತಿಳ್ಕೊಂಡ್ಬಿಟ್ಟೆ. ಪರ್ಸನಲ್ ಆಗಿ ಮೋದಿ ಅವರನ್ನಾದ್ರು ಈ ಸಿನಿಮಾ ನೋಡಿದ್ರೆ ಪಕ್ಕ ಅವರೇ ಕನ್ಫರ್ಮ್ ಮಾಡ್ಕೊಳ್ಬಿಡ್ತಾರೆ, ನಮ್ ಪಕ್ಷ ಇನ್ನೊಂದ್ 150 ವರ್ಷ ರಾಜ್ಯನ ಆಳೋದಂತೂ ಫಿಕ್ಸ್. ಮೋದಿ ಅವ್ರಿಗೆ ಫ್ರೀ ಪ್ರಮೋಷನ್ ಆಯ್ತು ಈ ಸಿನಿಮಾ ಇಂದ. ರೆಹಮಾನ್ ಡೆಕೇತ್, ಕಿಂಗ್ ಪಿನ್ ಆಫ್ ಪಾಕಿಸ್ತಾನ್, ಇವನು ಪಾಕಿಸ್ತಾನದೊಳಗಡೆ ಇದ್ಕೊಂಡು ಇಂಡಿಯಾದಲ್ಲಿ ಯಾವ ರೀತಿ ಅಟ್ಯಾಕ್ಸ್ ಗಳನ್ನ ಪ್ಲಾನ್ ಮಾಡಿರ್ತಾನೆ ಅದನ್ನ ನೀವು ನೋಡಿರ್ತೀರಾ. ಅಂಡ್ ಅವನನ್ನ ಸದೆ ಬಡಿಯೋದಕ್ಕೆ ಅಂತ ಇಂಡಿಯಾದಿಂದ ಸೀಕ್ರೆಟ್ ಆಗಿ ಹೋಗುವಂತ ಏಜೆಂಟ್ ಕೂಡ ಯಾವ ರೀತಿ ಹೋಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅನ್ನೋದು ಕೂಡ ನೀವು ನೋಡಿದೀರಾ. ಇನ್ನ ಪಾರ್ಟ್ 2 ಅಲ್ಲಿ ಲೆಹರಿ ಒಳಗಡೆ ಯಾರ್ ಕಿಂಗ್ ಪಿನ್ ಆಗ್ತಾರೆ ನೆಕ್ಸ್ಟ್. ಇನ್ನ ಅಲ್ಲಿಗೆ ಹೋಗಿರುವಂತ ಇಂಡಿಯನ್ ಏಜೆಂಟ್ ಹಮ್ಜಾ ಅಲಿ, ರಣಬೀರ್ ಸಿಂಗ್, ಅವ್ನ್ ಯಾವ ರೀತಿ ಒಂದೊಂದೇ ಕ್ಯಾರೆಕ್ಟರ್ ಗಳನ್ನ ಕೂಡ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತುಂಬಾನೇ ಖುಷಿ ಪಟ್ಬಿಡ್ತೀರಾ. ಪಾಕಿಸ್ತಾನ್ ಇಂಡಿಯಾ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡೋದನ್ನ ನೋಡಿದ್ರಿ, ಬಟ್ ಈಗ ಇಂಡಿಯಾ ಪಾಕಿಸ್ತಾನದ ಒಳಗಡೆ ನುಗ್ಗಿ ರಾಜ್ಯ ಹೊಡಿತಾ ಇರೋದನ್ನ ಈ ಸಿನಿಮಾದಲ್ಲಿ ನೋಡಿ ನೀವು ಖುಷಿ ಪಡ್ಬಹುದು 200%. ಇಂಡಿಯಾದಲ್ಲಿ ನೋಟ್ ಬ್ಯಾನ್ ಆಗಿರೋ ಡೇಟ್ ಯಾವ್ದು ಗೊತ್ತಾ? ನವೆಂಬರ್ 8, 2016. ಅವತ್ತಿಂದ 500 ರೂಪಾಯಿ, 1000 ರೂಪಾಯಿ ನೋಟ್ಗಳೆಲ್ಲ ಬ್ಯಾನ್ ಆಗೋದ್ವು. ಬಟ್ ಆ ಬ್ಯಾನ್ ಆಗೋದ್ರಿಂದನೂ ಕೂಡ ಒಂದು ರೀಸನ್ ಇದೆ. ಅದನ್ನ ಈ ಸಿನಿಮಾದಲ್ಲಿ ನೋಡಿದಾಗ ನೀವು ಕಿರ್ಚಿ ಕುಪ್ಪಳಿಸ್ಬಿಡ್ತೀರಾ. ಆ ಲೆವೆಲ್ ಅಲ್ಲಿ ಇದೆ ಸ್ಕ್ರೀನ್ ಪ್ಲೇ ಒಳಗಡೆ ಪ್ರೆಸೆಂಟ್ ಮಾಡಿರೋಂತ ಸ್ಟೋರಿ. ಇನ್ನ ಈ ಸಿನಿಮಾ ಇರೋದು 3 ಗಂಟೆ 49 ನಿಮಿಷ, ಆಲ್ಮೋಸ್ಟ್ 4 ಗಂಟೆ ಅನ್ಕೊಂಬಿಡಿ. ಬಟ್ ಈ ಸಿನಿಮಾ ಏನಾದ್ರು 6 ಗಂಟೆ ಅಥವಾ 10 ಗಂಟೆ ಇದ್ರು ಕೂಡ ಮುಕ್ಕರ್ಕೊಂಡ್ ಜನ ನೋಡಿರೋರು ಪಕ್ಕ 100% ಮುಕ್ಕರ್ಕೊಂಡಾದ್ರು ಈ ಸಿನಿಮಾನ ನೋಡಿರೋರು. ಬಿಕಾಸ್ ಎರಡು ದೇಶಗಳ ಮಧ್ಯೆ ನಡೀತಾ ಇರೋಂತ ವಾರ್, ಸೀಕ್ರೆಟ್ ವಾರ್ನ ಈ ರೀತಿ ಪ್ರೆಸೆಂಟ್ ಮಾಡಿದಾಗ ಜನ ಇಷ್ಟಪಟ್ಟು ನೋಡ್ತಾರೆ 100%. ಆದಿತ್ಯ ದಾರ್ ಅವರು ವಿಜುವಲೈಸ್ ಮಾಡ್ಕೊಂಡಿರೋ ಎವ್ರಿ ಸಿಂಗಲ್ ಸೀನ್ ಗಳು ಕೂಡ ಇಲ್ಲಿ ಫೀಲ್ ಮಾಡ್ಕೊಂಡು ನೀವು ಎಂಜಾಯ್ ಮಾಡ್ತೀರಾ. ಪರ್ಸನಲ್ ಆಗಿ ನನ್ ಜೊತೆ ಸ್ಕ್ಯಾಮ್ ಆಗ್ಬಿಡ್ತು, ಕನ್ನಡ ವರ್ಷನ್ ನಡೀತಾ ಇದೆ, ಕನ್ನಡದಲ್ಲೇ ನೋಡೋಣ ಅನ್ಕೊಂಡು ಬುಕ್ ಕರ್ಕೊಂಡು ಹೋದ್ರೆ ಅಲ್ಲಿ ನೋಡಿದ್ರೆ ಕನ್ನಡ ವರ್ಷನ್ ಕ್ಯಾನ್ಸಲ್. ಶಿಟ್, ಇನ್ನೇನು ಮಾಡಕ್ಕಾಗಲ್ಲ ಅಂತ ಹಿಂದಿ ವರ್ಷನ್ ನೋಡ್ಕೊಂಡ್ ಬಂದ್ರೆ ದಿಲ್ಖುಷ್. ಇನ್ನ ಈ ಸಿನಿಮಾಗಿಂತ ಪಾರ್ಟ್ 1 ಅಲ್ಲಿ ಮ್ಯೂಸಿಕ್ ಮಾತ್ರ ತುಂಬಾನೇ ಡ್ರಾಮ್ಯಾಟಿಕ್ ಆಗಿತ್ತು, ಅಷ್ಟೇ ವೈರಲ್ ಕೂಡ ಆಗಿತ್ತು ಸಿನಿಮಾದ ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ. ಬಟ್ ಈ ಸಿನಿಮಾದಲ್ಲಿ ಅಂತ BGM ಆಗ್ಲಿ ಸಾಂಗ್ಸ್ ಗಳಾಗ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅಂತ ಮ್ಯೂಸಿಕ್ ಇಲ್ಲ, BGM ಇಲ್ಲ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ತುಂಬಾನೇ ಗ್ರಿಪ್ಪಿಂಗ್ ಆಗಿ ಇಡ್ಕೋತದೆ. ಎವ್ರಿ ಸಿಂಗಲ್ ಸ್ಟೆಪ್ ಗಳು, ಎವ್ರಿ ಸಿಂಗಲ್ ಸ್ಟೋರಿ ಲೈನ್ ಗಳು. ಹಮ್ಜಾ ಪಾಕಿಸ್ತಾನದೊಳಗಡೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇರೋದ್ ನೋಡ್ಬಿಟ್ಟು ಅಲ್ಲೇನಾದ್ರು ಸೆಟ್ ಕಿಟ್ ಲಾಬಿಡ್ತಾನ ಅನ್ನೋ ಒಂದು ಟೆನ್ಷನ್ ಕೂಡ ಇರ್ತದೆ ನಿಮ್ಗೆ. ಅಂಡ್ ಸಿನಿಮಾದಲ್ಲಿ ಮೋದಿಜಿ ಅವರ ಕ್ಲಿಪ್ಸ್ ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ. ಅವ್ರ ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಜನಗಳೆಲ್ಲ ಕಿರ್ಚಾಟ, ಸಮ್ ಕೈಂಡ್ ಆಫ್ ಇದು ಮೋದಿ ಅವ್ರ ಮಿಷಿನೇ ಆಗಿರುತ್ತದೆ ಅಂತ ಜನಗಳೆಲ್ಲ ಸ್ಟ್ರಾಂಗ್ ಆಗಿ ಬಿಲೀವ್ ಕೂಡ ಮಾಡ್ತಾವ್ರೆ. ಅವ್ರ ಪಾರ್ಟಿಗೆ ಬಂದ್ಮೇಲೆ ಈ ತರ ಒಳ್ಳೆ ನಡೀತಾ ಇರೋದು ಅಂತ. ಇನ್ನ ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಯ್ತು. ಆದ್ರೆ ನೋಟ್ ಬ್ಯಾನ್ ಸೀನ್ ಬಂದಾಗ ಕಿರ್ಚಿದ್ದು ಥಿಯೇಟರ್ ಕಿತ್ತೋಗ್ಬಿಡೋಕು ಆ ಲೆವೆಲ್ ಅಲ್ಲಿ ಕಿರ್ಚವ್ರೆ ಫ್ಯಾನ್ಸ್ ಗಳೆಲ್ಲ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಪಾಕಿಸ್ತಾನದವ್ರಿಗೆ ಮೆಣಸಿನಕಾಯಿ ಇಟ್ಟಂಗ್ ಆಗಿರುತ್ತದೆ. ಮೋಸ್ಟ್ಲಿ ಈ ಸಿನಿಮಾನ ಅಲ್ಲಿ ಬ್ಯಾನ್ ಕೂಡ ಮಾಡಿರ್ತಾರೆ, ನೋಡೋದಕ್ ಆಗಲ್ವಲ್ಲ ಅವ್ರ ಕೈಲಿ. ಸೊ ಇವಾಗ ಟೈಮು ಇಂಡಿಯಾ ಡಿಸೈಡ್ ಮಾಡುತ್ತೆ ಪಾಕಿಸ್ತಾನ್ ಇರ್ಬೇಕಾ ಬೇಡವಾ ಅಂತ. ಪ್ರತಿಯೊಬ್ಬ ಹಿಂದೂ ಕೂಡ ಈ ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾ ವೈಲೆನ್ಸ್ ಅಲ್ಲಿ ಇದ್ರು ಕೂಡ ಚಿಕ್ಕ ಮಕ್ಳು ನೋಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಚಿಕ್ಕ ಮಕ್ಕಳು ನೋಡಿದ್ರು ಕೂಡ ಒಳ್ಳೇದೇನೆ. ಪಠ್ಯ ಪುಸ್ತಕದಲ್ಲೆಲ್ಲ ಪಾಕಿಸ್ತಾನದವ್ರು ಹಂಗ್ ನುಗ್ಗಿದ್ರು, ಹಿಂಗ್ ನುಗ್ಗಿದ್ರು, ಅಲ್ಲಿ ಬ್ಲಾಸ್ಟ್ ಮಾಡಿದ್ರು, ಇಲ್ಲಿ ಬ್ಲಾಸ್ಟ್ ಮಾಡಿದ್ರು, ಈ ರೀತಿ ಎಲ್ಲ ಓದೋದ್ರ ಬದಲು ಇಂಡಿಯಾದಿಂದ ಸೀಕ್ರೆಟ್ ಏಜೆಂಟ್ ಒಬ್ಬ ಪಾಕಿಸ್ತಾನದೊಳಗಡೆ ನುಗ್ಗಿ ಯಾವ ರೀತಿ ಅಟ್ಟಹಾಸನ ಮೆರೆದಿದ್ದ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಚಿಕ್ಕ ಮಕ್ಕಳು ಕೂಡ ನೋಡಿ ತಿಳ್ಕೊಳ್ಳೇಬೇಕು. ನನ್ನ ಕೇಳೋದಾದ್ರೆ ಪರ್ಸನಲ್ ಆಗಿ ಪ್ರತಿಯೊಬ್ರು ಕೂಡ ಈ ಸಿನಿಮಾನ ಒಂದ್ಸಲ ನೋಡ್ಲೇಬೇಕು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್. Yalla cheep cheep, yalla cheep cheep, yalla cheep cheep, yalla cheep.